ಇವಾಗ ಆಗ ಏನು ಟಿಕೆಟ್ ನಿಮಗೆ ಮಿಸ್ ಆಯ್ತು, ಒಂದು ಅಲ್ಲಿ MP ಗೆ ಟಿಕೆಟ್ ಮಿಸ್ ಆಗುತ್ತೆ, MLA ಕೂಡ ಟಿಕೆಟ್ ಮಿಸ್ ಆಗುತ್ತೆ. ಅವಾಗ ರಾಜಕಾರಣ ಬೇಡ, ಲೈಕ್ ಬಿಟ್ಬಿಡೋಣ ಅಂತ ಅನಿಸ್ಲಿಲ್ವಾ? ಖಂಡಿತ ಇಲ್ಲ. ಯಾಕಂದ್ರೆ ನಾನು ಆಗ್ಲೇ ಕೆಲಸ ಬಿಟ್ಬಿಟ್ಟಾಗಿದೆ. ನಾವು ನಮ್ಮ ಭಾರತೀಯ UPSC ನಡೆಸುವಂತಹ ಪರೀಕ್ಷೆಯಲ್ಲಿ ಪಾಸ್ ಮಾಡೋ ಯಾವೊಬ್ಬ ಅಧಿಕಾರಿಯೂ ಕೂಡ ಸುಲಭವಾಗಿ ಕೆಲಸನೂ ಬಿಡಕ್ಕಾಗಲ್ಲ, ಅಥವಾ ಸುಲಭವಾಗಿ ಅದೇ ಕೆಲಸಕ್ಕೆ ಹೋಗಕ್ಕೂ ಆಗಲ್ಲ. ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ನಾನು ರಾಜಕಾರಣಕ್ಕೆ ಬರೋ ಒಂದು ಉದ್ದೇಶದಿಂದ ನಾನು ಕೆಲಸವನ್ನ ತ್ಯಜಿಸಿದ್ದರಿಂದ ಮತ್ತೆ ಅದು ಟರ್ಮಿನೇಷನ್ ಆಗಿತ್ತು. ನಾನು ವಾಲಂಟರಿಲಿ ರಾಜೀನಾಮೆಯನ್ನ ಕೊಟ್ಟಿದ್ರಿಂದ, ವೈಯಕ್ತಿಕವಾಗಿ ನಾನೇ ಹೋಗಿ ನಾನೇ ಆಸೆ ಪಟ್ಟು ರಾಜೀನಾಮೆಯನ್ನ ಕೊಟ್ಟಿದ್ರಿಂದ ಆ ಸರ್ವಿಸ್ ಟರ್ಮಿನೇಷನ್ ಆಗಿತ್ತು. ಮತ್ತೆ ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಪ್ರೈಮ್ ಮಿನಿಸ್ಟರ್ ಆಫೀಸಿಂದ ಒಂದು ಇದು ಬರಬೇಕಿತ್ತು, ಆಣತಿ ಬರಬೇಕಿತ್ತು. ಸೊ ತಗೋಬಹುದು ಅಂತ. ಯಾಕಂತಂದ್ರೆ ಪ್ರೆಸಿಡೆನ್ಷಿಯಲ್ ಸೈನಿಂದ ನಮ್ಮನ್ನ ತಗೊಳ್ಳೋದು, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸೆಲೆಕ್ಟ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು, ಮತ್ತೆ ಡಿಸ್ಮಿಸಲ್ ಮಾಡೋದು, ಮತ್ತೆ ರಾಜಕಾರಣ ನೀವು ರಾಜೀನಾಮೆ ಕೊಟ್ರೆ ನಮ್ಮ ಸೇವೆಯನ್ನ ಮತ್ತೆ ಟರ್ಮಿನೇಷನ್ ಮಾಡೋದು. ಸೊ ಅಷ್ಟು ಸುಲಭವಾಗಿ ಮತ್ತೆ ಅದೇ ನಾನು ಹುದ್ದೆಗೆ ಹೋಗ್ಲಿಕ್ಕೆ ಆಗಲ್ಲ. ಆದ್ರೆ ಪ್ರಯತ್ನ ಪಟ್ಟೆ, ಈರದ ಪ್ರಯತ್ನ ಪಟ್ಟೆ. ಅದು ಯಾಕೆ ಅಂತಂದ್ರೆ ನನಗೆ ಯಾವ್ದಾದ್ರು ಒಂದು ಕಾರ್ಯಕ್ಷೇತ್ರ ಬೇಕು, ಒಂದು ಆಡಳಿತನಾದ್ರೂ ಬೇಕು, ಇಲ್ಲ ರಾಜಕಾರಣಕ್ಕೆ ಒಂದು ಸಾರಿ ಮಹತ್ವಾಕಾಂಕ್ಷೆಯಿಂದ ಬಂದ ಮೇಲೆ, ಅಲ್ಲಿ ವಂಚಿತಲಾದ್ಮೇಲೆ ನನ್ಗಲ್ಲಿ ಕೆಲಸ ಮಾಡ್ಲಿಕ್ಕೆ ಅಂತ ಒಂದು ಅವಕಾಶ ಇಲ್ಲ ಅಂದಾಗ ಮತ್ತೆ ಅಧಿಕಾರಕ್ಕೆ ಹೋಗ್ಬೇಕು, ನನ್ನ ಒಂದು ಆಡಳಿತಕ್ಕೆ ನನ್ನ ಕೆಲಸಕ್ಕೆ ಹೋಗ್ಬೇಕಂತ ತುಂಬಾ ಟ್ರೈ ಮಾಡಿದೆ. ಆದ್ರೆ ಆಗ್ಲಿಲ್ಲ. ನಂತರ ದಿನಗಳಲ್ಲಿ ನಾನೇನು ಎದೆಗುಂದಲಿಲ್ಲ. ಯಾಕಂತಂದ್ರೆ ರೆಸಿಲಿಯನ್ಸ್, ಮೆಂಟಲ್ ಗ್ರಿಟ್ ಮತ್ತೆ ಅನ್ಪ್ರೆಸಿಡೆಂಟೆಡ್ ಕನ್ವಿಕ್ಷನ್ ಪವರ್ ಇರೋದು ಹೆಣ್ಮಕ್ಳಿಗಷ್ಟೇ ಮಾತ್ರ, ಯಾರಿಗೂ ಇರೋಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನನಗೆ ನನ್ನ ಅಪ್ಪ ಅಮ್ಮ ನನಗೆ ಅತೀವವಾದಂತಹ ಸಂಸ್ಕಾರಗಳನ್ನ ಕಲಿಸ್ಕೊಟ್ಟಿದ್ರು, ಧೈರ್ಯವನ್ನ ಹೇಳ್ಕೊಟ್ಟಿದ್ರು. ನನಗೆ ಯಾವಾಗಲೂ ಆತ್ಮಸ್ಥೈರ್ಯವನ್ನ ನಾನು ಕಳ್ಕೊಳ್ಳಿಲ್ಲ. ಅವಕಾಶ ಸಿಕ್ಕಿಲ್ಲ ಅಂದ್ರೂ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ. ನಾನೇನು ತುಂಬಾ ಜಿಗುಪ್ಸೆಗೊಳಗಾಗಿ, ಭ್ರಮ ನಿರಸನೆಗೊಳಗಾಗಿ ಮನೆ ಸೇರ್ಕೊಂಡಿದ್ದಲ್ಲ. ನಾನು ಆ ಟೈಮಲ್ಲಿ ನಾನು 2ನೇ ಮಗುವಿಗೆ ಗರ್ಭಿಣಿಯಾಗಿದೆ. ಸೊ ನಾನು ನನ್ನ ಒಂದು ಜೀವನದ ಮೇಲೇನು ಸ್ಟಿಲ್ ಒಂದು ಬೆಳಕು ಚೆಲ್ಬೇಕಾಗಿತ್ತು, ಮತ್ತೆ ನನಗೂ ನಾನು ಟೈಮ್ ಕೊಡ್ಬೇಕಾಗಿತ್ತು. ಸೊ ಹಾಗೆ ನಾನು ಮನೆಯಲ್ಲಿದ್ದೆ. ಎಲ್ಲ ಆದ್ಮೇಲೆ 2022 ಅಲ್ಲಿ BJPಗೆ ಪಕ್ಷಕ್ಕೆ ಜಾಯ್ನ್ ಆದೆ. ಅಲ್ಲಿ ಆತ್ಮವಿಶ್ವಾಸ ಕಳ್ಕೊಳ್ಳೋಂಥದ್ದು ಏನಿಲ್ಲ. ಅಲ್ಲ ಅವಕಾಶ ಯಾರೋ ತಪ್ಪಿಸಿದ್ದಾರೆ, ಅಥವಾ ನನ್ನಿಂದಾಗಿ ಅಲ್ಲ, ಅಥವಾ ನನಗೆ ಕೆಪಾಸಿಟಿ ಇಲ್ಲ ಅಂತಾನೋ, ನನಗೆ ಅದನ್ನ ಮುನ್ನಡೆಸುವಂತಹ ಛಾತಿ ಇಲ್ಲ ಅಂತಾನೋ, ಧೈರ್ಯ ಇಲ್ಲ ಅಂತಾನೋ, ಅಥವಾ ಯೋಗ್ಯತೆ ಇಲ್ಲ ಅಂತಾನೋ ಆಗಿದ್ದಲ್ಲ. ಯಾರೋ ಕೆಲವೊಂದು ಸನ್ನಿವೇಶಗಳು, ಕೌಟುಂಬಿಕ ಸನ್ನಿವೇಶಗಳೇ ಆಗಿರ್ಬೋದು, ರಾಜಕೀಯ ಸನ್ನಿವೇಶಗಳೇ ಆಗಿರಬಹುದು, ಅವರನ್ನು ತೀರ್ಮಾನ ತೆಗೆದುಕೊಂಡಿದ್ದಾಗಿರ್ಬಹುದು. ಧೈರ್ಯ ಬಂದಿಲ್ಲ, ಧೃತಿಗೆಡಲಿಲ್ಲ. ನಾನು ರಾಜಕಾರಣಕ್ಕೆ ಬಂದಿದ್ದೇನೆ. ಬಂದ ಮೇಲೆ ಈ ಒಂದು ಕ್ಷೇತ್ರದಲ್ಲೇ ಇಟ್ಸ್ ಅ ಡಿಫಿಕಲ್ಟ್ ಟೆರೈನ್ ಫಾರ್ ಲೇಡೀಸ್, ಫಾರ್ ವಿಮೆನ್. ಇಟ್ ಇಸ್ ವೆರಿ ಡಿಫಿಕಲ್ಟ್ ಇನ್ ಇಂಡಿಯನ್ ಸಿನಾರಿಯೋ, ನಾಟ್ ನೆಸೆಸರಿಲಿ ಇನ್ ಇಂಡಿಯಾ, ಇನ್ ದ ವರ್ಲ್ಡ್ ಸಿನಾರಿಯೋ ಆಲ್ಸೋ. ಹೆಣ್ಮಕ್ಳಿಗೆ ತುಂಬಾ ಕಷ್ಟನೇ ಈ ಕಾರ್ಯಕ್ಷೇತ್ರ. ಇಟ್ಸ್ ಅ ಡಿಫಿಕಲ್ಟ್ ಟೆರೈನ್ ಅಂತ ಹೇಳ್ಬೋದು. ಇಲ್ಲಿ ನಾವು ನ್ಯಾವಿಗೇಟ್ ಮಾಡಬೇಕು. ಬಂದ ಮೇಲೆ ಆ ಒಂದು ಕನೆಕ್ಷನ್ ಇದೆ, ಮತ್ತೆ ಮನೆಯಲ್ಲಿ ಆ ಥರ ಪ್ರೋತ್ಸಾಹ ಇದೆ, ಮತ್ತೆ ನಮ್ಗೆ ಒಂದು ಎಲ್ಲಿ ತಲುಪಬೇಕು ಅನ್ನೋ ಗುರಿ ಇದೆ ಅಂತ ಅಂದಾಗ, ಜನಸೇವೆ ಮಾಡಬೇಕು ಅನ್ನುವಂತಹ ಅದಮ್ಯ ವಿಶ್ವಾಸ ನಮ್ಗಿದೆ, ಒಂದು ಅಪೂರ್ವವಾದಂತಹ ಒಂದು ಮನಸ್ಸಿದೆ ಅಂದಾಗ ನಾವಲ್ಲಿ ಮುಂದುವರಿಬೇಕಂತ ಅನ್ನಿಸ್ತು. ಸೊ ಧೈರ್ಯ ಕಳೆದುಕೊಳ್ಳಿಲ್ಲ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.